ಆರೋಪ ಮಾಡಿದ್ದಾರೆ ಬಿಜೆಪಿಯವರು ನಮ್ಮನ್ನು ಯಾಕೂ ಕರೀತಾ ಇಲ್ಲ, ನಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನೋಡಿ, ಅವರೇ ಹೇಳಿರೋದು. ಬೆಳಗ್ಗೆನೂ ನಾನು ಕುಮಾರಣ್ಣನ ಜೊತೆ ಮಾತಾಡಿದ್ದೀನಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು 9ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವಿಬ್ಬರು ಜೈಲಿನಂತೆ ಕೆಲಸ ಮಾಡ್ತಾಯಿದ್ದೀರಿ. ಇದರಲ್ಲಿ ಉಳಿ ಹಿಂಡೋ ಕೆಲಸವನ್ನು ಮಾಡೋ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಅಂತ ನನಗನ್ನಿಸ್ತೈತೆ. ಇಡೀ ಪಕ್ಷ ನಾವೆಲ್ಲರೂ ಕೂಡ ಒಟ್ಟಿಗೆ ಹೇಳಿದ್ದೀರಿ. ಅವ್ರ ಪಾರ್ಟಿ ಮೀಟಿಂಗ್ ಮೊನ್ನೆ ಮೈಸೂರಲ್ಲಿ ಕರೆದಾಗ ಹೇಳಿದ್ದಾರೆ, ನಾವು BJPಯವರು ಈ ಸರಿ ಮುಂದೆ ಸರ್ಕಾರ ರಚನೆ ಮಾಡಿ ಒಳ್ಳೆ ಸರ್ಕಾರವನ್ನು ನಾವು ಕೊಡೋಣ, ಸುಭದ್ರ ಸರ್ಕಾರವನ್ನು ಕೊಡೋಣ ಅಂತ ಹೇಳಿದ್ದಾರೆ. ನಾವು ಎಲ್ಲ ಚುನಾವಣೆಗಳು ಬಂದಾಗ ಒಟ್ಟಾಗಿ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ 6 ದಿನ ನಾನು ಅಲ್ಲೇ ಇದ್ದೆ, ಒಟ್ಟಿಗೆ ಕೆಲಸ ಮಾಡಿದ್ದೀರಿ. ನಮ್ಮಲ್ಲಿ ಯಾವುದು ಆ ಥರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನೂ ಇಲ್ಲ. ಹೌದು, ಹೌದೌದು ಮಾಡಿದ್ದೀನಿ. ಕುಮಾರಣ್ಣವ್ರ ಹತ್ರ ಆ್ಯಕ್ಚುಲಿ ನಾನು ಕುಮಾರಣ್ಣವ್ರಿಗೆ ಒನ್ ಡೇ ಬಂದೋಗು ಅಂತ ಹೇಳಿದೆ, ಗ್ಯಾರಂಟಿ ಬರ್ತೀನಿ ಅಂದರು. ಬಟ್ ಅವತ್ತು ಅವ್ರ ಕೈಲಿ ಆಗಲಿಲ್ಲ. ಯಾಕಂದರೆ ಅಧಿವೇಶನನೂ ಸರಿಯಾಗಿ ನಡೆದಿಲ್ಲಲ್ಲ. ಬೇರೆ ಬೇರೆ ಕಾರಣಗಳಿಂದ ನಡೆದಿಲ್ಲ ಅಧಿವೇಶನನೂ ಕೂಡ ಸರಿಯಾಗಿ. ಅವರು ಇಂಗ್ಲೀಷ್ ವರ್ಡ್ ಕರೆಕ್ಟಾ ಅಂತ ತಿಳ್ಕೊಂಡ್ರೆ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಫೇರ್ವೆಲ್ ಅದು ಕರೆಕ್ಟಾ? ಫೇರ್ವೆಲ್ ಬೀಳ್ಕೊಡುಗೆ ಸಮಾರಂಭ. ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ, ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರು ಅವರು. ನನ್ನ ಹತ್ರ ಇದು ಅಧಿಕಾರ ಇದ್ದರೆ ಕೇಳ್ಬೋದು. ನನಗೆ ಹೇಳಿದ್ದು ಯಾರಿಗೆ? ಈಗ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ಲೀಡರ್ ನಾವು ಕಿತ್ಕೊಳಕ್ಕಾಗತ್ತ? DK ಶಿವಕುಮಾರ್ ಅವರು ಆಗಲ್ಲ. ಅವ್ರಿಗೆ ಯಾರಿಗೆ ಹೇಳಬೇಕೋ ಹೇಳಿದ್ದಾರೆ. ಅದು ಈಗ ಡಿಸೆಂಬರ್ಗೆ ಡೆಡ್ಲೈನ್ ಅದಿರೋದು. ಮೋಸ್ಟ್ಲಿ ಡೆಡ್ಲೈನ್ ಇರ್ಬೋದು ಅನ್ನೋದು. ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ಗೆ ಮಾಡ್ತಾಯಿದ್ದೀರಿ ನಾವು. ಬೆಂಗಳೂರು ಮೇಯರ್ ಇಳಿಬೇಕಾದ್ರೆ ಇದ್ದಾಗ, ಒಂದು 3 ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿಗಳು, ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ತಾ ಇದ್ರಿ. ಹಂಗೆ ಊಟ ಹಾಕ್ಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಊಟ ಹಾಕ್ಸ್ತಾ ಇದ್ದಾರೆ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. DK ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು, ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯ್ಬೇಕಷ್ಟೇ ನಾವು. DK ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಅವತ್ತು ಕೊಟ್ಟ ಮೇಲೆ ಇದಕ್ಕೆ ಅಂತ್ಯ ಅಂತ ಬರುತ್ತೆ ಅಷ್ಟೆ. ಇಲ್ಲಾಂದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇದುವರೆಗೂ ನಾ ಕಂಡಂಗೆ 20 ತಿಂಗಳಲ್ಲಿ 1000 ಸರಿ ಹೇಳಿದ್ದಾರೆ, ನಾನೇ CM. ಅವ್ರ ಬೆಂಬಲಿಗರೆಲ್ಲ ಓದ್ ಕಡೆ ಹೇಳ್ತಾರೆ ನಾನೇ. ಅವಶ್ಯಕತೆ ಇದೆಯಾ? ಎಂದಾದರೂ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು 4.5 ವರ್ಷ. ಎಂದಾದರೂ ನಾನೇ ಇರ್ತೀನಿ ಅಂತ ಹೇಳಿದ್ರ? ಬೈರ್ತಿ ಹೇಳಿದಾರ? ಬೈರ್ತಿ 100 ಸರಿ ಹೇಳಿದ್ದಾರೆ. ಹೌದು, ನಾನೇ ನೋಡಿದೆ, ಹೇಳಿದ್ದಾರೆ. ಅದರಿಂದ ಇದು ಸಿದ್ದರಾಮಯ್ಯನು ಅವರು ಹೋಗೋದಕ್ಕೆ ಫೇರ್ವೆಲ್ ಪಾರ್ಟಿಗಳನ್ನು ಇವ್ರು ಕೊಡ್ತಾ ಇದ್ದಾರೆ. ಎಷ್ಟು ಫೇರ್ವೆಲ್ ಪಾರ್ಟಿ ಆಗುತ್ತೋ ಅಷ್ಟು ಬೇಗ ಅವ್ರು ಹೋಗ್ತಾರೆ.